ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಧಾರಾಕಾರವಾಗಿ ಮಳೆ ಆರಂಭವಾಗಿರುವಂಥದ್ದು. ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರನ್ನು ಸಂಪರ್ಕಿಸುವಂತಹ ರಾಷ್ಟ್ರೀಯ ಹೆದ್ದಾರಿ ಚಾರ್ಮಡಿ ಘಾಟ್ನಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಒಮ್ಮೆ ಧಾರಾಕಾರ ಮಳೆ ಮತ್ತು ಮಂಜು ಈ ಒಂದು ಭಾಗದಲ್ಲಿ ಆವರಿಸಿಕೊಂಡಿರುವಂಥದ್ದು. ಇದರಿಂದಾಗಿ ವಾಹನ ಸವಾರರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಪ್ರಮುಖವಾಗಿ ಚಾರ್ಮಡಿ ಘಾಟ್ ಅಂತ ಹೇಳಿದ್ರೆ ಕಿರಿದಾದ ಶಿಖರಗಳ ಮೇಲೆ ರಸ್ತೆ ಇರುವಂಥದ್ದು. ಇಲ್ಲಿ ಸವಾರರು ಸ್ವಲ್ಪ ಯಾಮಾರಿದ್ರೂ ಕೂಡ ಅನಾಹುತಗಳು ಎಡೆಯಾಗುತ್ತೆ. ಇಂಥ ಒಂದು ಸ್ಥಳದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾರೆ, ಜೊತೆಗೆ ದಟ್ಟ ಮಂಜು ಆವರಿಸಿಕೊಂಡಿರುವಂಥದ್ದು ನಾವಿಲ್ಲಿ ದೃಶ್ಯದಲ್ಲಿ ನೋಡ್ಬೋದು. ಪ್ರಮುಖವಾಗಿ ಕಳೆದ 2 ದಿವಸದಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಇದರಿಂದಾಗಿ ರಸ್ತೆಯ ಪಕ್ಕದಲ್ಲಿ ಕೃತಕ ಜಲಪಾತಗಳು ಕೂಡ ಸೃಷ್ಟಿಯಾಗಿರುವಂಥದ್ದು. ಒಂದೆಡೆ ಧಾರಾಕಾರವಾಗಿ ಮಳೆ ಬಂದರೆ ಮತ್ತೆ ದಟ್ಟ ಮಂಜು ಈ ಒಂದು ಭಾಗದಲ್ಲಿ ಆವರಿಸಿಕೊಳ್ಳುತ್ತೆ. ಪ್ರಮುಖವಾಗಿ ನಾವಿಲ್ಲಿ ದೃಶ್ಯದಲ್ಲಿ ನೋಡ್ಬೋದು, ಸಂಪೂರ್ಣವಾಗಿ ರಸ್ತೆ ಕಾಣದ ರೀತಿಯಲ್ಲಿ ಒಂದು ಮಂಜು ಆವರಿಸಿಕೊಂಡಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಭಾಗದಲ್ಲಿ ವಾಹನ ಸವಾರರು ಸಂಚಾರವನ್ನು ಮಾಡಬೇಕಾದ್ರೆ ಅತಿ ದೊಡ್ಡ ಸವಾಲು ಕೂಡ ಆಗುತ್ತೆ. ಪ್ರಮುಖವಾಗಿ ಈ ಒಂದು ಭಾಗ ಏನಿದೆ, ಇಲ್ಲಿ ನಿತ್ಯವೂ ಕೂಡ ಸಾವಿರಾರು ವಾಹನಗಳು ಒಂದು ಸಂಚಾರವನ್ನು ಮಾಡುತ್ತೆ. ಪ್ರಮುಖವಾಗಿ ಈ ಒಂದು ಜಾಗ ಏನಿದೆ ಚಾರ್ಮಡಿ ಘಾಟ್, ಆ ಒಂದು ಭಾಗದಲ್ಲಿ ಕಳೆದ 2 ದಿವಸದಿಂದಾಗಿ ಧಾರಾಕಾರವಾಗಿ ಮಳೆ ಬರ್ತಾ ಇರುವಂಥದ್ದು. ಪ್ರಮುಖವಾಗಿ ಈ ಒಂದು ಭಾಗ ಏನಿದೆ, ಈ ಭಾಗದಲ್ಲಿ ಪ್ರತಿ ವರ್ಷವೂ ಕೂಡ ಧಾರಾಕಾರವಾಗಿ ಮಳೆ ಆಗುತ್ತೆ. ಆದರೆ ಈ ಬಾರಿ ಕೊಂಚ ತಡವಾಗಿ ಮಳೆ ಆರಂಭವಾಗಿದೆ. ಆದರೆ ಚಾರ್ಮಡಿ ಘಾಟ್ನ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂಥದ್ದು ಇದು ಸವಾರರಿಗೆ ಒಂದು ಸವಾಲಿನ ಕೆಲಸ. ಯಾಕಂತ ಹೇಳಿದ್ರೆ ಈ ಒಂದು ಕಿರಿದಾದ ಪ್ರದೇಶದಲ್ಲಿ ಸಂಚಾರ ಮಾಡಬೇಕು ಅಂದರೆ ವಾಹನ ಸವಾರರೇನಿದ್ದಾರೆ ಅವರು ಸಾಕಷ್ಟು ಜಾಗೃತೆಯಿಂದ ಸವಾರಿ ಮಾಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಧಾರಾಕಾರವಾಗಿ ಮಳೆ ಆರಂಭವಾಗಿರುವಂಥದ್ದು. ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರನ್ನು ಸಂಪರ್ಕಿಸುವಂತಹ ರಾಷ್ಟ್ರೀಯ ಹೆದ್ದಾರಿ ಚಾರ್ಮಡಿ ಘಾಟ್ನಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಒಮ್ಮೆ ಧಾರಾಕಾರ ಮಳೆ ಮತ್ತು ಮಂಜು ಈ ಒಂದು ಭಾಗದಲ್ಲಿ ಆವರಿಸಿಕೊಂಡಿರುವಂಥದ್ದು. ಇದರಿಂದಾಗಿ ವಾಹನ ಸವಾರರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಪ್ರಮುಖವಾಗಿ ಚಾರ್ಮಡಿ ಘಾಟ್ ಅಂತ ಹೇಳಿದ್ರೆ ಕಿರಿದಾದ ಶಿಖರಗಳ ಮೇಲೆ ರಸ್ತೆ ಇರುವಂಥದ್ದು. ಇಲ್ಲಿ ಸವಾರರು ಸ್ವಲ್ಪ ಯಾಮಾರಿದ್ರೂ ಕೂಡ ಅನಾಹುತಗಳು ಎಡೆಯಾಗುತ್ತೆ. ಇಂಥ ಒಂದು ಸ್ಥಳದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾರೆ, ಜೊತೆಗೆ ದಟ್ಟ ಮಂಜು ಆವರಿಸಿಕೊಂಡಿರುವಂಥದ್ದು ನಾವಿಲ್ಲಿ ದೃಶ್ಯದಲ್ಲಿ ನೋಡ್ಬೋದು. ಪ್ರಮುಖವಾಗಿ ಕಳೆದ 2 ದಿವಸದಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಇದರಿಂದಾಗಿ ರಸ್ತೆಯ ಪಕ್ಕದಲ್ಲಿ ಕೃತಕ ಜಲಪಾತಗಳು ಕೂಡ ಸೃಷ್ಟಿಯಾಗಿರುವಂಥದ್ದು. ಒಂದೆಡೆ ಧಾರಾಕಾರವಾಗಿ ಮಳೆ ಬಂದರೆ ಮತ್ತೆ ದಟ್ಟ ಮಂಜು ಈ ಒಂದು ಭಾಗದಲ್ಲಿ ಆವರಿಸಿಕೊಳ್ಳುತ್ತೆ. ಪ್ರಮುಖವಾಗಿ ನಾವಿಲ್ಲಿ ದೃಶ್ಯದಲ್ಲಿ ನೋಡ್ಬೋದು, ಸಂಪೂರ್ಣವಾಗಿ ರಸ್ತೆ ಕಾಣದ ರೀತಿಯಲ್ಲಿ ಒಂದು ಮಂಜು ಆವರಿಸಿಕೊಂಡಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಭಾಗದಲ್ಲಿ ವಾಹನ ಸವಾರರು ಸಂಚಾರವನ್ನು ಮಾಡಬೇಕಾದ್ರೆ ಅತಿ ದೊಡ್ಡ ಸವಾಲು ಕೂಡ ಆಗುತ್ತೆ. ಪ್ರಮುಖವಾಗಿ ಈ ಒಂದು ಭಾಗ ಏನಿದೆ, ಇಲ್ಲಿ ನಿತ್ಯವೂ ಕೂಡ ಸಾವಿರಾರು ವಾಹನಗಳು ಒಂದು ಸಂಚಾರವನ್ನು ಮಾಡುತ್ತೆ. ಪ್ರಮುಖವಾಗಿ ಈ ಒಂದು ಜಾಗ ಏನಿದೆ ಚಾರ್ಮಡಿ ಘಾಟ್, ಆ ಒಂದು ಭಾಗದಲ್ಲಿ ಕಳೆದ 2 ದಿವಸದಿಂದಾಗಿ ಧಾರಾಕಾರವಾಗಿ ಮಳೆ ಬರ್ತಾ ಇರುವಂಥದ್ದು. ಪ್ರಮುಖವಾಗಿ ಈ ಒಂದು ಭಾಗ ಏನಿದೆ, ಈ ಭಾಗದಲ್ಲಿ ಪ್ರತಿ ವರ್ಷವೂ ಕೂಡ ಧಾರಾಕಾರವಾಗಿ ಮಳೆ ಆಗುತ್ತೆ. ಆದರೆ ಈ ಬಾರಿ ಕೊಂಚ ತಡವಾಗಿ ಮಳೆ ಆರಂಭವಾಗಿದೆ. ಆದರೆ ಚಾರ್ಮಡಿ ಘಾಟ್ನ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂಥದ್ದು ಇದು ಸವಾರರಿಗೆ ಒಂದು ಸವಾಲಿನ ಕೆಲಸ. ಯಾಕಂತ ಹೇಳಿದ್ರೆ ಈ ಒಂದು ಕಿರಿದಾದ ಪ್ರದೇಶದಲ್ಲಿ ಸಂಚಾರ ಮಾಡಬೇಕು ಅಂದರೆ ವಾಹನ ಸವಾರರೇನಿದ್ದಾರೆ ಅವರು ಸಾಕಷ್ಟು ಜಾಗೃತೆಯಿಂದ ಸವಾರಿ ಮಾಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು.